ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸಿಂಹರಾಶಿಯವರ ವಾರ ಭವಿಷ್ಯ ಈ ವಾರ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಈ ವಾರ ಬಹುತೇಕ ಜನರಿಗೆ ಅಂದರೆ ಸಿಂಹರಾಶಿಯ ಬಹುತೇಕ ಜನರಿಗೆ ವಾಹನ ಲಾಭ ಇದೆ, ಮತ್ತು ಹೊಸ ಹೊಸ ಸ್ನೇಹಿತರ ಪರಿಚಯವಾಗುತ್ತೆ, ಕುಟುಂಬ ಸೌಖ್ಯ ಇದೆ. ಒಂದು ರೀತಿ ಎಲ್ಲರೂ ಕುಟುಂಬದ ಎಲ್ಲ ಸದಸ್ಯರುಗಳು ಕೂಡ ಒಂದು ಕಡೆ ಸೇರಿಕೊಂಡು ತುಂಬ ಜಾಲಿಯಾಗಿ ಇರ್ತಕ್ಕಂತಹ ಪ್ರಯತ್ನಗಳನ್ನು ವಾರಾಂತ್ಯಗಳಲ್ಲಿ ನೀವು ಮಾಡ್ತೀರಿ. ಹಾಗೆಯೇ ಬಂಧು ಜನರಿಂದ ನಿಮಗೆ ತುಂಬಾ ಅನುಕೂಲಗಳಿವೆ. ಹಾಗೆಯೇ ಮತ್ತಷ್ಟು ಜನರಿಗೆ ಹೇಳೋದಾದರೆ ಒಂದಷ್ಟು ಜನರಿಗೆ ಧನವ್ಯಯ ಎಲ್ಲರಿಗೂ ಆಗುತ್ತೆ. ಆದರೆ ಸಿಕ್ಕಾಪಟ್ಟೆ ಖರ್ಚುಗಳು, ಬೇಕಾದಕ್ಕೆ ಬೇಡವಾದಕ್ಕೆ ಎಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ಧನ ಖರ್ಚಾಗ್ತಕ್ಕಂತಹ ಸಾಧ್ಯತೆಗಳು ಇವೆ. ಮತ್ತು ಗುಂಪು ಘರ್ಷಣೆಗಳು ಎಲ್ಲೆಲ್ಲಿ ಆಗುತ್ತೋ ಇವಾಗೆಲ್ಲ ಸ್ವಲ್ಪ ಗುಂಪು ಘರ್ಷಣೆಗಳು, ಈ ಪ್ರತಿಭಟನೆಗಳು ಏನೇನೆಲ್ಲ ನಡೀತಾ ಇರುತ್ತೆ. ಅಂತಹ ಕಡೆಗಳಲ್ಲಿ ನೀವು ಮಧ್ಯ ತೂರ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಅಥವಾ ಯಾರನ್ನಾದರೂ ಹಲ್ಲೆ ನಡೀತಾ ಇದ್ದರೆ ಬಿಡಿಸೋದಕ್ಕೆ ಹೋಗೋದು, ಅಥವಾ ಅಲ್ಲಿ ಏನೋ ನೋಡ್ತೀನಿ ಅಂತ ಹೇಳಿ ಬಗ್ಗೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಹಾಗೆ ಮಾಡಿದಾಗ ಅವ್ರು ಯಾರಿಗೋ ಬಿಡಬೇಕಾದಂತಹ ಹೊಡೆತ ನಿಮಗೆ ಬಿದ್ದು ನಿಮಗೆ ಹಲ್ಲೆ ಆಗುತ್ತೆ, ನಿಮಗೆ ಗಾಯ ಆಗುತ್ತೆ, ಅಥವಾ ನಿಮ್ಮ ಮೇಲೇ ಹಲ್ಲೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ನೀವು ಹುಷಾರಾಗಿ ಇರಬೇಕು. ಮತ್ತು ಏನಂದರೆ ಸಿಂಹರಾಶಿಯ ಬಹುತೇಕರಿಗೆ ತುಂಬ ದಿನಗಳಿಂದ ಸ್ವಲ್ಪ ಕಾಯಿಲೆ ಕಸಾಲೆ ಇದ್ದೇ ಇದೆ, ರೋಗಗಳು. ಈಗ ಈ ವರ್ಷ ನಿಮಗೆ ಅದರಿಂದ ಸ್ವಲ್ಪ ನಿವಾರಣೆ ಆಗುತ್ತೆ. ಆದರೂ ಕೂಡ ಹಲವರಿಗೆ ರೋಗಗಳು, ಮಂಡಿ ನೋವು, ಮತ್ತು ಬೆನ್ನೋವು, ಮತ್ತು ಈಗ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ರೋಗಗಳು ಕಾಡ್ತಕ್ಕಂತಹ ಸಾಧ್ಯತೆಗಳು ಇವೆ. ವೈದ್ಯರಲ್ಲಿಗೆ ತೋರಿಸ್ಕೊಳ್ಳಿ. ಹಾಗೆಯೇ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಬಹುತೇಕ ಸಂಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.